ಹೊರಡೋಣ ಬಾ. ಎಲ್ಲಿ ಹೋಗ್ತಿದ್ಯಾ? ಏನಾಗಿದೆ ನಿನಗೆ? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ನೀನು ಅಷ್ಟು ಪ್ರೀತಿಸ್ತೀನಿ ಇಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದೆ. ಇವಾಗ ನೀನು ಮಾಡ್ತಿರೋದೇನು ಜಾನು? ಎಲ್ಲೋಯ್ತು ನಿನ್ನ ಪ್ರೀತಿ? ನಿನ್ನ ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ನಾನು ಮನೆ ಬಿಟ್ಟು ಬಂದಾಗಿನಿಂದ ಒಂದು ಸಲ ಫೋನ್ ಮಾಡಿಲ್ಲ ನನ್ನ ವಿಚಾರಿಸೋಕೆ ಅಂತ. ನಾನಾಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಯಾಕೆ ಜಾನು? ಮನೆಗೆ ವಾಪಸ್ ಬರೋವರೆಗೂ ನಿನ್ನಿಂದ ಒಂದು ಫೋನ್ ಕೂಡ ಅವನಿಗೆ ಹೋಗ್ಕೊಡುದು. ಅವನಾಗಿ ಅವನು ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಿಕೊಡುದು. ಫೋನಲ್ಲಂತೂ ಸಿಗಲ್ಲ. ನೇರವಾಗಿ ಬಂದರೆ ಖಂಡಿತ ಮಾತಾಡಿಸ್ತೀಯ ಅಂತ ಬಸ್ ಸ್ಟಾಪಿಗೆ ಬಂದೆ. ಅಲ್ಲೂ ಅವಾಯ್ಡ್ ಮಾಡಿದೆ. ನಾನು ಕೇಳಿದ ಪ್ರಶ್ನೆಗೆಲ್ಲ ಬೇಬಿ ಮಮ್ಮ ಹತ್ರ ಉತ್ತರ ಹೇಳಿಸ್ದೆ. ಸರಿ ಬ್ಯಾಂಕಿಗೆ ಬಂದೆ. ಅಲ್ಲೂ ಅವಾಯ್ಡ್ ಮಾಡಿದೆ. ವಾಟ್ಸ್ ರಾಂಗ್ ವಿತ್ ಯು ಜಾನು? ಈ ರೀತಿ ಬಿಹೇವ್ ಮಾಡೋದಕ್ಕೆ ಏನಾದರೂ ಸ್ಟ್ರಾಂಗ್ ರೀಸನ್ ಇರಲೇಬೇಕು. ಇಲ್ಲಾಂದ್ರೆ ನನ್ನ ಜಾನು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕರೆಸ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಎಲ್ಲ ಕಾರಣ ಹೇಳ್ಕೋತೀಯ. ನಾವು ಮೊದಲಿನ ಥರ ಇರ್ಬೋದು ಅಂತ ಎಷ್ಟು ಆಸೆಯಿಂದ ಕಾಯ್ತಿದ್ದೆ. ಆದ್ರೆ ನೀನು ಯಾರನ್ನೋ ಇಷ್ಟ ಇಲ್ದವ್ರನ್ನ ನೋಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಹಾಗೆ ಬಿಹೇವ್ ಮಾಡ್ತಿದ್ಯಾ. ನನ್ಗೆ ಯಾವ ತಪ್ಪಿಗೆ ಈ ಶಿಕ್ಷೆ ಜಾನು? ಗೀತಾ, ನಾ ಹೊರಡ್ತೀನಿ. ಜಾನು, ಒಂದು ನಿಮಿಷ. ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಯಾಕೆ ಈ ರೀತಿ ನಡ್ಕೋತಿದ್ಯಾ? ನೀನು ಅಷ್ಟೊಂದು ಬೇಡ್ಕೊಂಡ್ರು ನಿನ್ನ ಮಾತು ಕೇಳಿದೆ ಮನೆ ಬಿಟ್ಟು ಬಂದೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ, ಕಷ್ಟ ಸುಖ ಏನೇ ಬಂದರೂ ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿದವನು ನಿನ್ನ ಒಂಟಿಯಾಗಿ ಬಿಟ್ಟು ಬಂದೆ ಅನ್ನೋ ಕೋಪನ? ನಾನು ಇಲ್ಲದೆ ಇದ್ರೆ ಏನಂತೆ? ನನ್ನ ಅಮ್ಮಂದಿರ ಸಂತೋಷಕ್ಕೆ ನೀನು ಕಾರಣ ಆಗಿರಬೇಕು ಅನ್ನೋ ಸ್ವಾರ್ಥಕ್ಕೆ ನಿನ್ನ ಬಿಟ್ಟು ಬಂದೆ ಅನಿಸ್ತಿದೀಯಾ? ಒಬ್ಬ ಒಳ್ಳೆ ಮಗನಾಗಿ, ಒಬ್ಬ ಒಳ್ಳೆ ಮೊಮ್ಮಗನಾಗಿ ಮಾತ್ರ ಯೋಚನೆ ಮಾಡಿದೆ. ಒಬ್ಬ ಗಂಡನಾಗಿ ನಿನ್ನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಸೋತೆ ಅನಿಸ್ತಿದೀಯಾ? ಆ ರೀತಿ ನಿಂಗೆ ಏನಾದ್ರು ಅನ್ಸಿದ್ರೆ ಡೈರೆಕ್ಟಾಗಿ ಮುಗಿದ್ಮೇಲೆ ಹೇಳ್ಬಿಡು ಜಾನು. ನೀನೊಬ್ಬ ದೊಡ್ಡ ಕಣೋ, ನನ್ನ ಭಾವನೆಗಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನೀನು ಅಂತ. ಇಷ್ಟು ಪ್ರೀತಿಸೋ ನಿನ್ನ ಕನ್ಸಲ್ಲೂ ದ್ವೇಷ ಮಾಡೋಕ್ಕಾಗಲ್ಲ ಶ್ರೀ. ಏನಾದರೂ ಮಾತಾಡೋ ಜಾನು. ನಿನ್ನಿಂದ ಇಂಥ ತಪ್ಪಾಗಿದೆ, ನಿನ್ನೆ ವರ್ತನೆಯಿಂದ ನನಗೆ ಹರ್ಟ್ ಆಗಿದೆ ಅಂತ ಹೇಳು. ನಾನು ಈ ಕ್ಷಣನೇ ತಿದ್ಕೋತೀನಿ. ಆದರೆ ಈ ರೀತಿ ನನ್ನ ಅವಾಯ್ಡ್ ಮಾಡಬೇಡ. ನಿನ್ನ ಮೌನನ ನನಗೆ ತಡ್ಕೊಳಕ್ಕಾಗಲ್ಲ ಜಾನು. ಹಿಂಸೆ ಆಗುತ್ತೆ ಮನಸ್ಸಿಗೆ. ಅರ್ಥ ಮಾಡ್ಕೋ ಜಾನು, ಪ್ಲೀಸ್. ಅಜ್ಜಿ ಏನೇ ಹೇಳಿದ್ರು ಎದುರು ಮಾತಾಡಬೇಡ. ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರೋ. ಅವನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅನ್ಸತ್ತೆ. ಕ್ಷಮಿಸ್ಬಿಡು ನನ್ನ.